ಮೃತ ಗಿರೀಶ್ ವಿವಿಧ ಸಂಸ್ಥೆಗಳಲ್ಲಿ ಸುಮಾರು 13 ಲಕ್ಷ ಸಾಲ ಮಾಡಿಕೊಂಡಿದ್ದ ಎನ್ನಲಾಗಿದೆ. ಕಳೆದ 2 ವರ್ಷಗಳಿಂದ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿಕೊಂಡು ಸಾಲದ ಸುಳಿಯಲ್ಲಿ ಸಿಲುಕಿದ್ದ ಎಂದು ತಿಳಿದು ಬಂದಿದೆ. ಫೆಬ್ರವರಿ 2ರ ರಾತ್ರಿ ನೇಣಿಗೆ ಶರಣಾಗಿದ್ದಾನೆ. ಮೃತ ವ್ಯಕ್ತಿ ಕಳೆದ 2 ವರ್ಷಗಳಿಂದ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸುಮಾರು 13 ಲಕ್ಷಕ್ಕೂ ಅಧಿಕ ಸಾಲ ಮಾಡಿಕೊಂಡಿದ್ದ ಎಂದು ತಿಳಿದು ಬಂದಿದೆ. ಸಾಲ ಅಂತ ಹೇಳ್ತಾ ಇದ್ದೆ ಸರ್. ಅದು ಸಾಲ ಕಟ್ಟೋಕ್ಕಾಗ್ದಿರೇ ಈ ಥರ ಮಾಡ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಅದೇನು ಬಜಾಜ್ ಫೈನಾನ್ಸು, ಧರ್ಮಸ್ಥಳ ಸಂಘ ಮತ್ತು ಗಾಡಿ ಒಂದು ಟ್ಯಾಕ್ಟ್ರದೊಂದು. ಟ್ಯಾಕ್ಟ್ರ್ ತಗೊಂಡಾಗ ಎಲ್ಲ ಸಾಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ಮತ್ತೆ ಕಟ್ಟೋಕ್ಕಾಗ್ದಿರ ಇತ್ತು. ಅದಕ್ಕೆ ಅವರು ಎತ್ಕೊಂಡು ಹೊರಟೋದ್ರು ಸರ್. ನನ್ನ ಹೆಸರು ಪ್ರವಳಿಕಾ ಅಂತ. ಬೆಳಿಗ್ಗೆ 2 ಗಂಟೆಗೆ ಸರ್, ನೈಟಲ್ಲಿ. ಹೆಚ್ಚು ಸಾಲ ಪಡೆದ ಕಾರಣ ಸಾಲ ತೀರಿಸಲಾಗದೆ ಆತಂಕಗೊಂಡು ನೇಣಿಗೆ ಶರಣಾಗಿದ್ದಾರೆ ಎಂದು ಹೇಳಲಾಗಿದೆ. ಮೃತರಿಗೆ 1.5 ವರ್ಷದ ಮಗಳಿದ್ದಾಳೆ. ಈ ಕುರಿತು ಗ್ರಾಮದ ಅಶ್ವಥಪ್ಪ ಮಾತನಾಡಿ, ಮೃತ ಗಿರೀಶ್ ಮೈಕ್ರೋ ಫೈನಾನ್ಸ್ಗಳಲ್ಲಿ ಸಾಲ ಮಾಡಿಕೊಂಡಿದ್ದು ಸಾಲ ತೀರಿಸಲಾಗದೆ ಪರದಾಡುತ್ತಿದ್ದು, ಪತ್ನಿ ಹೆಸರಿನಲ್ಲಿ ಮೊಬೈಲ್ ಖರೀದಿಗಾಗಿ ಸಾಲ, ತಾಯಿಯ ಹೆಸರಿನಲ್ಲಿ ಟ್ರ್ಯಾಕ್ಟರ್ ಖರೀದಿ ಮಾಡಲು ಸಾಲ ಮಾಡಿದ್ದ ಎನ್ನಲಾಗಿದೆ. ಸಾಲ ಕಟ್ಟಲು ಆಗದೆ ಟ್ರ್ಯಾಕ್ಟರ್ ಸೀಸ್ ಮಾಡಲಾಗಿದೆ. ಈ ಎಲ್ಲಾ ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಂಡಿರಬಹುದು ಎಂದು ಊಹೆ ಮಾಡಲಾಗಿದೆ. ರಾಜ್ಯ ಸರ್ಕಾರ ಮೈಕ್ರೋ ಫೈನಾನ್ಸ್ಗಳ ಹಾವಳಿಗೆ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದ್ದಾರೆ. ಈ ದಿನ ಬೆಳಗಿನ ಜಾವ ಸುಮಾರು 2 ಗಂಟೆ ಸಮಯದಲ್ಲಿ ನಮ್ಮ ಬೀಚ್ಕಾನಹಳ್ಳಿ ಗ್ರಾಮದಲ್ಲಿ ಒಂದು ನೇಣಿಗೆ ಶರಣಾದ ಒಬ್ಬ ಕೂಲಿ ಕಾರ್ಮಿಕ. ನಾವು ಬೆಳಗ್ಗೆ ಬಂದು ಇಲ್ಲಿ ವಿಚಾರಿಸಲಾಗಿ ರಾತ್ರಿ ಸುಮಾರು ಒಂದು 11 ಗಂಟೆ ಸಮಯದಲ್ಲಿ ಅವರ ತಂದೆಯವರು ಆದ ಗಂಗಾಧರಪ್ಪ ಎಂಬವರು ಗದ್ದೆ ಕಟ್ಟಿರೋ ಪ್ರಯುಕ್ತ ನೀರು ಬಿಡಲು ಹೋಗಿದ್ದಾನೆ. ಬೋರ್ ಹತ್ರಕ್ಕೆ ಹೋಗಿ ನೀರು ಬಿಟ್ಟುಕೊಂಡು ಬಂದಿದ್ದಾನೆ. ಬಂದು ಹೆಂಡತಿ ಒಬ್ಬಳೇ ಮನೆಯಲ್ಲಿರೋದರಿಂದ ಕೆಳಗೆ ಬಂದು ಅವರ ಮಾವನ ಮನೆಯಲ್ಲಿ ಮಲ್ಕೊಂಡಿದ್ದಾರೆ. ಯಾವ ಸಮಯದಲ್ಲಿ ಬಂದ ಅಂತ ಹೆಂಡತಿಗೂ ತಿಳಿದಿಲ್ಲ. ಬಂದವನೇ ನೇಣಿಗೆ ಶರಣಾಗಿದ್ದಾನೆ. ಮತ್ತು ಹೆಂಡತಿ ಹೋಗಿ ನೋಡಲಾಗಿ ರಾತ್ರಿ 2 ಗಂಟೆ ಸಮಯದಲ್ಲಿ ನನ್ನ ಗಂಡ ಬಂದಿದ್ದಾನೆ ಇಲ್ವ ಅಂಥೇಳಿ ನೋಡೋಣ ಅಂತ ಹೋಗಿದ್ರೆ ಈ ಥರ ನೇಣಿಗೆ ಶರಣಾಗಿದ್ದಾರೆ. ಸತೀಶ್ ಬಾಬು, CTV ನ್ಯೂಸ್.